ಭಾಗ್ಯ, ಅವರಿಬ್ರು ಉತ್ತರ ಕೊಟ್ಟಿದ್ ನೋಡ್ದ್ಯಾ? ನನಗ್ಯಾಕೋ ಇವ್ರು ಬಂದಿರೋದು ಮದುವೆಗಲ್ಲ, ಬೇರೆ ಏನಕ್ಕೋ ಅನ್ನಿಸ್ತಾ ಇದೆ. ಮುದ್ದು ಸೊಸೆ, ಮುದ್ದು ಸೊಸೆ. ಭಗವಂತ ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ. ಶುಭವಾಗಿ ಒಳ್ಳೇದಾಗ್ಲಿ ಮಕ್ಕಳೇ. ದೇವರು ನಿಮ್ಮಿಬ್ಬರನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಖುಷಿ ಆಯ್ತು, ಖುಷಿ ಆಯ್ತು. ಥ್ಯಾಂಕ್ಸ್ ಅಣ್ಣ. ಅಂದಾಗೆ ಭದ್ರ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಹ್ಞೂ ಅತ್ತೆ, ಎಲ್ಲರೂ ಸಂದಾಗವ್ರೆ. ನೀವಿಬ್ರು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಓಹೋ ಮಾವ, ಅವ್ರಾಗವ್ರೆ ಎಲ್ಲಿ ಬರ್ತಿದ್ರು ಮಾವ? ಅನಿರೀಕ್ಷಿತವಾಗಿ ನಾನ್ ಸಿಕ್ದೆ, ಬನ್ನಿ ಅಂತ ಒತ್ತಾಯ ಮಾಡಿದೆ, ಅದಕ್ಕೆ ಬಂದ್ರು. ಬರೋ ಮನ್ಸಿದ್ರೆ ನೆನ್ನೆ ಬೆಂಗಳೂರಿಗೆ ಬಂದವರು ಮನೆಗ್ ಬರ್ದೇ ಇರ್ತಿದ್ರ ಅಥವಾ ನನ್ಗೊಂದು ಫೋನ್ ಮಾಡದೇ ಇರ್ತಿದ್ರ? ಅಮ್ಮ ನೀವಾದ್ರೂ ಹೇಳಿ. ಹಿಂಡು ಇನ್ನೂ ಜೋರಾಗಿ ಹಿಂಡು, ಬರಕ್ ಗೊತ್ತಾಗಲ್ಲ ನಿಮ್ಮಿಬ್ಬರಿಗೆ? ಅಯ್ಯೋ ವಿದ್ಯಾ, ಯಾಕೆ ಅಕ್ಕ ತಮ್ಮ ಯಾವಾಗ್ಲೂ ಹೀಗೆ? ಅಯ್ಯೋ ನನ್ ಗಂಡನ್ ಕಿವಿ ಹಿಂಡ್ಬಿಟ್ರಲ್ಲ ಅಂತ ನೀ ಬೇಜಾರ್ ಮಾಡ್ಕೋಬೇಡ. ಅದ್ರಲ್ಲಿ ಬ್ಯಾಸ್ರ ಮಾಡ್ಕೊಳಕ್ ಏನ್ ಇದ್ದಾತು? ತಿರುತಿ ಮಾಡೋರ್ಗೆ ಅಲ್ವೇ ದಂಡ್ಸೋ ಅಧಿಕಾರ ಇರೋದು. ಅಕ್ಕ ತಮ್ಮನ್ ಬಾಂಧವ್ಯ, ಪಿರುತಿ, ವಾತ್ಸಲ್ಯ ಎಲ್ಲ ನಂಗೆ ಅರ್ಥ ಆಯ್ತದೆ. ಭದ್ರ, ಪರವಾಗಿಲ್ಲ, ನಿನ್ ಹೆಂಡತಿ ತುಂಬಾ ಬುದ್ಧಿವಂತೆ ಕಣೋ. ಶಿವರಾಮಣ್ಣ ಫೋನ್ ಮಾಡ್ದಾಗೆಲ್ಲಾನು ವಿದ್ಯಾ ನಮ್ಮ ಮನೆಗೆ ತಕ್ಕ ಸೊಸೆ ಅಂತ ಹೇಳ್ತಿದ್ರು. ಆದ್ರೆ ಈಗ ನಾನೊಂದ್ ಮಾತು ಹೇಳ್ತೀನಿ ಕೇಳು. ಇವಳು ಮನೆಗೆ ತಕ್ಕ ಸೊಸೆ ಮಾತ್ರ ಅಲ್ಲ, ಗಂಡಂಗೆ ತಕ್ಕ ಹೆಂಡತಿ ಕೂಡ. ಅಯ್ಯೋ ಅದಕ್ಕೆ ಅಲ್ವಾ ಅತ್ತೆ, ನನ್ ತಮ್ಮ ಮದ್ವೆ ಆದ್ರೆ ಇವಳನ್ನೇ ಮದ್ವೆ ಆಗೋದು ಅಂತ ಹಠ ಹಿಡಿದು ಮದ್ವೆ ಮಾಡ್ಕೊಂಡಿರೋದು. ಸುಮ್ಮನಿರಕ್ಕ. ಮತ್ತೆ ಏನ್ ಸಡನ್ ಆಗಿ ಬೆಂಗಳೂರು ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ ವಿಶೇಷ? ಮದ್ವೆಗೆ ಬಂದಿದ್ದು. ಈಗ ನೀವಿಬ್ರು ಕರೆಕ್ಟ್ ಆಗಿ ಹೇಳಿ. ಇಲ್ಲ, ಮದ್ವೆ ಯಾಕಿಬ್ರು ಇಷ್ಟು ಗೊಂದಲ ಮಾಡ್ಕೊಂಡಿದ್ದೀರಾ? ಎಲ್ಲಿಗ್ ಬಂದಿದ್ರಿ ಅನ್ನೋದನ್ನ ಇಬ್ರಲ್ಲಿ ಒಬ್ರು ಇವಾಗ ಕರೆಕ್ಟ್ ಆಗಿ ಹೇಳ್ಬೇಕು. ಅತ್ತೆ, ಅದೇನಂದ್ರೆ ನನ್ನ ಫ್ರೆಂಡು ಮದ್ವೆ ಸಿಂಪಲ್ ಆಗಿ ಆಗೋಗಿತ್ತು. ಅವನಿವತ್ತು ಹೊಸಿ ಜೋರಾಗಿ ರಿಸೆಪ್ಷನ್ ಮಾಡಿಕೊಂಡಿದ್ದ, ಅದಕ್ಕೆ ನಾವು ಬಂದಿದ್ದು. ಒಳ್ಳೇದೇ ಆಯ್ತು. ನಿಮ್ಗಳಿಗೆ ಮದ್ವೆಲಿ ಓಡಾಡಿ ಸುಸ್ತಾಗಿರುತ್ತೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸರಿ ಅತ್ತೆ. ತನ್ವಿ, ಹೋಗ್ಬಿಟ್ಟ ಅವ್ರಿಗೆ ರೂಮ್ ತೋರಿಸು. ಸರಿ ತಾತ. ಭಾಗ್ಯ, ಅವರಿಬ್ರು ಉತ್ತರ ಕೊಟ್ಟಿದ್ ನೋಡ್ದ್ಯಾ? ನನಗ್ಯಾಕೋ ಇವ್ರು ಬಂದಿರೋದು ಮದುವೆಗಲ್ಲ, ಬೇರೆ ಏನಕ್ಕೋ ಅನ್ನಿಸ್ತಾ ಇದೆ. ಆದ್ರೆ ಇವರಿಬ್ರು ವಿಷಯ ಮುಚ್ಚಿಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೇನ್ ಬಿಡಿಯತ್ತೆ, ವಿಷಯ ಏನು ಅಂತ ನಾನು ಹೋಗಿ ತಿಳ್ಕೊಂಡ್ ಬರ್ತೀನಿ. ನನ್ನ ಅನುಮಾನ ನಿಜ ಆಗೋಯ್ತು. ಇದಕ್ಕೆಲ್ಲ ಕಾರಣ ಆ 3 ಅಡಿ. ಅಲ್ಲ ಕಣವ, ನೋಡಕ್ ಮಾತ್ರ ಏನು ಕಾಣ್ದೇ ಇರೋ ಮಳ್ಳಿ ತರ ಅವಳೆ, ಆದ್ರೆ ಇಂಥ ಕೆಲ್ಸ ಮಾಡಕ್ ಧೈರ್ಯ ಮಾಡಿರೋದ್ ನೋಡು. ಅವಳದಂತ ನರಿ ಬುದ್ಧಿ. ಅವಳಿಗೆ ಅದೇಟ್ ಧೈರ್ಯ ಇರ್ಬೇಕು ನಮ್ ಹೆಜ್ಜೆ ಹೆಜ್ಜೆಗೂ ಅಡ್ಡ ಬರಕ್ಕೆ. ಜೊತೆಯಾಗಿ ಅವಳ ಗಂಡನ್ ಸಪೋರ್ಟು ಅದೇ ಅಂತ ಭಾರಿ ಆಡ್ತಾವಳೆ. 3 ಅಡಿ. ಮೆರಿಲಿ ಮೆರಿಲಿ, ಅದೇಟ್ ಮೆರಿತಾಳೋ ಮೆರಿಲಿ, ಅದೇಟ್ ಹಾರಾಡ್ತಾಳೋ ಹಾರಾಡ್ಲಿ,
ಇವೆಲ್ಲವ ನಿನ್ನ ಮದುವೆ ಮುಗಿಯ ತನಕ ಆಟೆ. ಈಟೆಲ್ಲ ಅವಳು ಮಾಡದ್ಮೇಲೆ ಅವಳನ್ ಸುಮ್ಕೆ ಬಿಡ್ತೀನಿ ಅನ್ಕೊಂಡವಳ. ರಾಣಿ ಪಟ್ಟ ತಕೊಂಡು ಮೆರಿಬೇಕು ಅನ್ಕೊಂಡಿದ್ಲೇನೋ. ಇವತ್ತು ಅವಳನ್ನ ಹೊಗಳಿ ಅಟ್ಟಕ್ಕೇರಿಸ್ತಿರೋ ಅಪ್ಪ ಮಗನೇ ಕತ್ತಿಡ್ದ ಆಚೆಗೆ ದಬ್ಬೇಕು. ಹಂಗ ಮಾಡ್ತೀನಿ. ಯಾಕಾದ್ರೂ ಈಶ್ವರಿ ಸವಾಸ ಮಾಡ್ದು ಅಂತ ಪಶ್ಚಾತ್ತಾಪ ಪಡ್ಬೇಕು. ಹಂಗ ಮಾಡ್ತೀನಿ. ನಿಜವಾಗ್ಲೂ ಭದ್ರ, ನಿನ್ನ ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಒಬ್ಬ ಜವಾಬ್ದಾರಿ ಇರೋ ಮಗನಾಗಿ ನಿಮ್ ತಂದೆಗೆ ಒಳ್ಳೆ ಹೆಸರು ತಂದ್ಕೊಡ್ತಿದ್ಯಾ. ಜೊತೆಗೆ ಒಳ್ಳೆ ಗಂಡನಾಗಿ ನಿನ್ ಕರ್ತವ್ಯ ಕೂಡ ನಿಭಾಯಿಸ್ತಿದ್ಯಾ. ಒಟ್ನಲ್ಲಿ ಒಳ್ಳೆ ಮಗನಾಗಿ ಒಳ್ಳೆ ಗಂಡನಾಗಿ ನಿನ್ ಜೀವನಾನ ತುಂಬಾ ಚೆನ್ನಾಗಿ ಸಾಗಿಸ್ತಿದ್ಯಾ ನೋಡು. ನನ್ನ ಮಗನೂ ಇದ್ದಾನೆ. ಈ ಕಡೆ ತಂದೆ ತಾಯಿಗೆ ಒಳ್ಳೆ ಮಗನೂ ಆಗ್ಲಿಲ್ಲ, ಆ ಕಡೆ ಹೆಂಡತಿಗೆ ಒಳ್ಳೆ ಗಂಡನೂ ಆಗ್ಲಿಲ್ಲ. ಹೋಗ್ಲಿ, ಮಕ್ಕಳಿಗೆ ಒಳ್ಳೆ ತಂದೆ ಆದ್ನ? ಅದು ಇಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ ಹೆತ್ತೋರ್ಗೆ, ಕಟ್ಕೊಂಡೋಳಿಗೆ, ತನ್ನ ಮಕ್ಕಳಿಗೆ ಎಲ್ಲರಿಗೂ ಮೋಸ ಮಾಡ್ಬಿಟ್ಟ. ಕುಸುಮ, ಈಗ ಯಾಕೆ ಅವನ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಇಂಥ ಒಳ್ಳೆ ಟೈಮಲ್ಲಿ ಅಂಥವ್ರ ಬಗ್ಗೆ ಮಾತಾಡಬಾರ್ದು. ನೀವು ಹೇಳೋದು ಸರಿನೇ ಬಿಡಿ. ಆದರೆ ಸ್ವಾರ್ಥ ಅನ್ನೋದು ಮನುಷ್ಯನ ಏನೆಲ್ಲ ಮಾಡುತ್ತೆ ಅನ್ನೋದನ್ನ ನಮ್ಮ ಭದ್ರಂಗೆ ಅರ್ಥ ಮಾಡಿಸ್ತಿದ್ದೀನಿ ಅಷ್ಟೇ. ಅತ್ತೆ ಮಾವ, ಈ ವಿಷಯದಾಗೆ ನೀವಿಬ್ರು ಗ್ರೇಟು. ನಿಮ್ಮ ಮಗ ಮೋಸ ಮಾಡಿದ್ರು ನೀವಿಬ್ರು ಭಾಗ್ಯಕ್ಕನ ಜೊತೆಗೆ ನಿಂತು ಅವ್ರ ಬೆನ್ನೆಲುಬಾಗಿದ್ದೀರಾ. ಮತ್ತೆ ವಿದ್ಯಾ, ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಆರಾಮಿದಾರ? ಹ್ಞೂ, ಎಲ್ರು ಸಂದಾಗಿದ್ದಾರೆ. ರಿಸೆಪ್ಷನ್ ಎಲ್ಲ ಹೇಗಾಯ್ತು? ಸಂದಾಗಾಯ್ತು ಅಕ್ಕ. ನೋಡು, ಇದೇನೋ ಇಂಪಾರ್ಟೆಂಟ್ ಫೈಲ್ ಅನ್ಸುತ್ತೆ, ಮರ್ತು ಹೋಗ್ಬಿಟ್ಟಿ. ಆಮೇಲೆ ಹುಷಾರಾಗಿ ಎತ್ತಿಟ್ಕೊ. ಸರಿ ಅಕ್ಕ. ವಿದ್ಯಾ, ನಾನ್ ನಿಮ್ಗೆ ಅಕ್ಕ ಅಲ್ಲ, ಅತ್ತಿಗೆ ಆಗ್ಬೇಕು. ಕ್ಷಮಿಸಿ ಅದ್ಗೆ. ಹಾ, ಇನ್ಮೇಲೆ ಅತ್ತಿಗೆ ಅಂತಾನೆ ಕರಿಬೇಕು, ಸರಿನಾ? ಅದಿರ್ಲಿ, ನಿನ್ನ ಮತ್ತೆ ಭದ್ರನ್ ಮುಖ ನೋಡಿದ್ರೇನೆ ಹೇಳ್ಬಿಡ್ಬೋದು ನಿಮ್ಮಿಬ್ರಿಗೆ ಸುಳ್ಳು ಹೇಳಕ್ ಬರಲ್ಲ ಅಂತ. ನಿಜ ಹೇಳು ವಿದ್ಯಾ, ಬೆಂಗಳೂರಿಗೆ ಯಾಕೆ ಬಂದಿದ್ದು? ಹೇ ವಿದ್ಯಾ, ಏನಕ್ಕೆ ಅಳ್ತಿದ್ಯಾ? ಭದ್ರ ಏನಾದ್ರೂ ಬೈದ್ನಾ ನಿನ್ಗೆ? ಇಲ್ಲ ಅದ್ಗೆ, ದಿಟ್ಟವಾಗ್ಲೂ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೂ ಗೊತ್ತಿಲ್ಲ ಅವ್ರ ಹೆಂಡ್ರಾಗಕ್ಕೆ. ಅವರು ನನ್ಗೋಸ್ಕರ ನಿಂತವ ಸುಳ್ಳು ಹೇಳೋರೆ. ಹಟ್ಟಿನಲ್ಲೂ ಸುಳ್ಳು ಹೇಳಿ ನನ್ನ ಆಸೆಗೆ ಒತ್ತಾಸೆಯಾಗಿ ನಿಂತವ್ರೆ. ಸುಳ್ಳ? ಏನ್ ಹೇಳ್ತಿದ್ಯಾ ನೀನು? ಅದ್ಕೆ ಅದು ಇನ್ನು 2 ದಿನದಲ್ಲಿ ಹಾಲ್ ಟಿಕೆಟ್ ತಕೊಳ್ದೆ ಹೋದ್ರೆ ನಾನು ಎಕ್ಸಾಮ್ ಬರೆಯಕ್ ಆಗಕ್ಕಿಲ್ಲ. ಬ್ಯಾಂಗ್ಳೂರ್ಗೆ ಹೋಗಿ ತಕೊಂಬರ್ಬೇಕು. ಅಪ್ಪಯ್ಯ, ನನ್ ಗೆಳೆಯೊಂದು ಬಂದು ನಾಡಿದ್ ಮದ್ವೆ ಅದೇ ಬೆಂಗಳೂರಲ್ಲಿ, ನಾನು ಹೋಗ್ಬಿಟ್ಟು ಬರ್ತೀನಿ. ನೋಡಿ, ಹಾಲ್ ಟಿಕೆಟ್ ಕೊಡೋ ಸಮಯ ಎಲ್ಲ ಮುಗ್ದೋಗಿದೆ, ನೀವೆಲ್ಲ ಹೊರಡ್ಬೋದು. ಒಟ್ನಲ್ಲಿ ನಮ್ ಭಾಗ್ಯಕ್ಕ ನಿಮ್ಮಿಬ್ರನ್ನ ಅತ್ತೆ ಮಾವ ಪಡೆಯಕ್ಕೆ ಸ್ಯಾನೆ ಅದೃಷ್ಟ ಮಾಡವಳೆ. ಭದ್ರ, ನೀ ತಪ್ಪು ತಿಳ್ಕೊತಿದ್ಯಾ. ಭಾಗ್ಯಂಗೆ ನಾವಿಬ್ರು ಆಸರೆ ಆಗಿಲ್ಲ, ನಮ್ಮಿಬ್ಬರಿಗೆ ಅವಳು ಆಸರೆ ಆಗಿದ್ದಾಳೆ. ಅವಳಿಬ್ರು ಮಕ್ಕಳ ಜೊತೆಗೆ ನಮ್ಮನ್ನು ಮಕ್ಕಳ ತರ ನೋಡ್ಕೋತಾ ಇದ್ದಾಳೆ. ನಾವು ಜನ್ಮ ಕೊಟ್ಟಿದ್ದ ಮಗ ನಮ್ಮನ್ನ ನೋಡ್ಕೋಬೇಕಲ್ವಾ? ನನ್ನ ಮಗನ್ ಸ್ಥಾನದಲ್ಲಿ ನನ್ನ ಸೊಸೆ ನಿಂತ್ಕೊಂಡು
ನಮ್ಮನ್ನ ನೋಡ್ಕೋತಾ ಇದ್ದಾಳೆ. ನನ್ನ ಮಗನ ಕರ್ತವ್ಯ ಅವಳು ನಿಭಾಯಿಸ್ತಿದ್ದಾಳೆ. ನಿಜ ಹೇಳ್ಬೇಕಂದ್ರೆ ಅವಳನ್ನ ನಮ್ಮ ಸೊಸೆಯಾಗಿ ಪಡೆಯಕ್ಕೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವೋ ನನಗೆ ಗೊತ್ತಿಲ್ಲ. ಹೌದು ಭದ್ರ, ಕುಸುಮ ಸರಿಯಾಗಿ ಹೇಳ್ತಿದ್ದಾಳೆ. ಭಾಗ್ಯ ನಮಗೆ ಬರೀ ಸೊಸೆ ಅಲ್ಲ, ಒಂದು ರೀತಿಲಿ ತಾಯಿ ಅಂತಲೇ ಹೇಳ್ಬೋದು. ಅದಕ್ಕೆ ಅಲ್ವೇ ಅದ್ಯಾವ್ರು ಒಂದ್ರಲ್ಲಿ ಕೆಟ್ಟದ್ ಮಾಡಿದ್ರು ಇನ್ನೊಂದ್ರಲ್ಲಿ ಒಳ್ಳೇದ್ ಮಾಡ್ತಾನೆ ಅಂತ ಹೇಳೋದು. ನಿಮಗೆ ಭಾಗ್ಯಕ್ಕನ್ ಬಿಟ್ರೆ ನಿಮ್ ಮಗ ಅವ್ರೆ, ಆದ್ರೆ ಭಾಗ್ಯಕ್ಕಂಗೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ? ನಮ್ ವಿಷಯ ಬಿಡು ಭದ್ರ, ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗ ಮಾಡಿರೋ ತಪ್ಪನ ನೀನ್ ಮಾಡ್ಬೇಡಪ್ಪ. ಏನು ಅಂತ ಹೇಳ್ತಾ ಇದ್ದೆ ಕುಸುಮ ನೀನು? ಭದ್ರ ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಅದ್ ಗೊತ್ತು ರೀ, ನಮ್ ಭದ್ರ ಅಂತ ಕೆಲಸ ಮಾಡಲ್ಲ ಅಂತ. ಆದ್ರೂ ದೊಡ್ಡೋರಾಗಿ ನಾವು ಎಚ್ಚರಿಕೆ ವಹಿಸಿ 4 ಮಾತು ಹೇಳೋದು ನಮ್ ಕರ್ತವ್ಯ. ಅದ್ ಸರಿ. ಪರವಾಗಿಲ್ಲ ಅತ್ತೆ, ನಾನೇನು ಬೇಸರ ಮಾಡ್ಕೊಳ್ಳಲ್ಲ ಬಿಡಿ. ನೀ ಬೇಸರ ಮಾಡ್ಕೊಂಡ್ರು ಪರವಾಗಿಲ್ಲ. ಈ ವಿಷಯದಲ್ಲಿ ನಾನು ಹೇಳೋದೆ. ಯಾಕೆ ಹೇಳು? ತವ್ರ ಮನೇನ, ತಂದೆ ತಾಯಿ, ಹುಟ್ಟಿರೋ ಊರು ಎಲ್ಲಾನು ಬಿಟ್ಟು ನಿನ್ನ ನಂಬಿ ಬಂದಿರೋ ಹೆಂಡತಿಗೆ ನೀನ್ ಆಸರೆ ಆಗ್ಬೇಕು ತಾನೆ. ನೋಡು, ನಾನ್ ನಿನಗೆ ಹೇಳೋದು ಒಂದೇ ಮಾತು, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊ. ಎಷ್ಟೇ ಕಷ್ಟ ಬರ್ಲಿ, ಸಂದರ್ಭ ಎಂಥದಾದ್ರೂ ಇರ್ಲಿ, ಆದ್ರೆ ನೀನು ಮಾತ್ರ ನಿನ್ನ ಹೆಂಡ್ತಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ ಕೂಡ್ದು. ಇಷ್ಟು ದಿನ ನೀನ್ ಹೇಗೆ ನಿನ್ನ ಹೆಂಡತಿ ಜೊತೆ ನಿಂತಿದ್ಯೋ ಅದೇ ರೀತಿ ಅವಳನ್ನ ಬಿಡದೆ ಕೊನೆ ತನಕ ಅವಳ ಜೊತೆ ನಿಂತ್ಕೋಬೇಕು ಅಷ್ಟೆ. ನನ್ಗೋಸ್ಕರ, ನನ್ ಓದಿಗೋಸ್ಕರ ಏಟೆಲ್ಲ ಕಷ್ಟಪಟ್ರು. ಈಗ ನಿಮ್ ಮುಂದ್ಗುಟೆ ಸತ್ಯ ಹೇಳ್ದೇನೆ ಒದ್ದಾಡ್ತವ್ರೆ. ಅಯ್ಯೋ ದಡ್ಡಿ, ಹೆಂಡತಿಗೋಸ್ಕರ ಗಂಡ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ಖುಷಿ ಪಡ್ಬೇಕು. ಅದು ಬಿಟ್ಟು ಬೇಜಾರು ಮಾಡ್ಕೊಳ್ತಿದ್ಯಲ್ಲ. ನೀನೇ ಹೇಳು ವಿದ್ಯಾ, ಎಷ್ಟು ಜನಕ್ಕಿಂತ ಗಂಡ ಸಿಗ್ತಾನೆ ಹೇಳು? ಹೌದು ವಿದ್ಯಾ, ಎಷ್ಟೋ ಜನ ಗಂಡಂದ್ರು ಸುಳ್ಳು ಹೇಳ್ತಾರೆ, ಆದ್ರೆ ಹೆಂಡತಿಗೋಸ್ಕರ ಅಲ್ಲ, ಹೆಂಡತಿ ಹತ್ರನೇ, ಅಪ್ಪ ಅಮ್ಮನ ಹತ್ರನೇ. ಆದ್ರೆ ಅದು ಒಳ್ಳೆ ಉದ್ದೇಶಕ್ಕಾಗಿರಲ್ಲ, ಮೋಸ ಮಾಡಕ್ ಸುಳ್ಳು ಹೇಳ್ತಾರೆ. ಅಂತ ಗಂಡಸರು ಇರೋ ಈ ಸಮಾಜದಲ್ಲಿ ನನ್ನ ತಮ್ಮ ನಿನ್ನ ಒಳ್ಳೇದಕ್ಕೆ ಸುಳ್ಳು ಹೇಳಿದಾನೆ ಅಂದ್ರೆ ನೀನು ಖುಷಿ ಪಡ್ಬೇಕಲ್ವಾ? ಆದ್ರೆ ಇಂಥದ್ಯಾವ್ರಂತ ಮನ್ಸಂಗೆ ನಾನ್ ಮೋಸ ಮಾಡ್ಬಿಟ್ಟೆ ಅಂತ ಪಾಪಕ್ ಪ್ರಜ್ಞೆ ಕಾಡ್ತಾ ಇದೆ. ಅದಕ್ಕೆ ಏನು ಹೇಳ್ತಿದ್ಯಾ ವಿದ್ಯಾ? ನೀನು ಭದ್ರಂಗ್ ಏನ್ ಮೋಸ ಮಾಡ್ದೆ? ಅದು ಅದ್ಗೆ ಮೊದ್ಲಕ್ಕಿಂತ ಮದ್ವೆ ನಿಂತು ಮಾವ ಜೈಲ್ಗೆ ಹೋಗಕ್ ಕಾರಣ ನಾನೇ. ನಾನು PUC ಓದ್ತೀವ್ನಿ. ನಮ್ಮ ಮಟ್ಟಿನಲ್ಲಿ ನಾಳೆನೆ ನನ್ ಮದ್ವೆ ಏರ್ಪಾಟ್ ಮಾಡೋರೆ. ನಾನಿನ್ನು ಮೈನರ್ ಸರ್, ನನಗಿನ್ನು 18 ವರ್ಷ ತುಂಬಿಲ್ಲ. ಹೆಂಗಾರ ಮಾಡಿ ಮದ್ವೆನ ನಿಲ್ಸಿ. ನಮ್ಗೆ ಈ ಮದ್ವೆ ನಿಲ್ಸ್ಬೇಕು ಅಂತ ಫೋನ್ ಬಂದಿದೆ. ಯಾಕೆ ಅಂದ್ರೆ ಮದ್ವೆ ಆಗ್ತಾರ ಹುಡುಗಿಗೆ ಇನ್ನು 18 ವರ್ಷ ತುಂಬಿಲ್ಲ. ನೀನು ನಮ್ಮ ಮಾತು ಕೇಳ್ಕೊಂಡು ಎದ್ ಬಂದ್ರೆ ಸರಿ, ಇಲ್ಲ ಅಂತ ಅಂದ್ರೆ ಬಟ್ಟೆ ಬಿಚ್ಚಾಕಿ ಬೂಟ್ ಕಾಲಲ್ಲಿ ಒದ್ದೇಳ್ಕೊಳ್ಬೇಕಾಗತ್ತೆ. ನನ್ನ ಮಗನ್ಗೇನೋ ಒಂದೇ. ದ್ಯಾವ್ರು ಅಂತ ಪೂಜೆ ಮಾಡೋ ಅವ್ರ ಅಪ್ಪ ಹಿಂಗೆ ಸುಳ್ಳು ಹೇಳಿ ನನ್ ಕನ್ಸ್ನ ಈಡೇರ್ಸ್ಬೇಕು ಅಂತ ನಿಂತವ್ರೆ. ಅಂತವ್ರಿಗೆ ನಾನ್ ಮೋಸ ಮಾಡಿದ್ದು ತಪ್ಪಲ್ವೇ? ಆ ತೆಪ್ಪು ನನ್ನನ್ನ ಸಾನೆ ಕಾಡ್ತಾ ಇದೆ. ಅವ್ರ ತವ ಸಮಯ ಕೇಳಿ ಒಪ್ಕೋಬೇಕು ಅಂತ ಅನಿಸ್ತಾ ಇದೆ.